ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 92ನೇ ಸಂಚಿಕೆಯನ್ನೇ ಕೇಳ್ತಾ ಇದ್ದೀರಾ. ಅಂಜು, ನದಿ ಹತ್ರ ಕಾಯ್ತಾ ಇರ್ತೀನಿ. ಇನ್ನೊಂದು 10 ನಿಮಿಷ ಬಿಟ್ಟು ಅಲ್ಲಿಗೆ ಬನ್ನಿ. ತುಂಬಾ ಮುಖ್ಯವಾದ ವಿಷಯ ಇದೆ ಮಾತಾಡೋಕೆ. ಬೆಳಗಿನ ಜಾವ ಜಾನಮ್ಮನ ಜೊತೆ ದೇವಸ್ಥಾನಕ್ಕೆ ಹೊರಟ ಅಂಜಲಿಯನ್ನು ತಡೆದು ಹೇಳಿದ ಅನಿಲ. ಈ ಸಂಭಾಷಣೆ ಮತ್ತೆರಡು ಜೊತೆ ಕಿವಿಗಳಿಗೆ ಬಿದ್ದಿತ್ತು. ಜಾನಮ್ಮನ ಜೊತೆ ದೇವಸ್ಥಾನಕ್ಕೆ ಹೊರಡಲು ಸಿದ್ಧವಾಗಿ ಬಂದಿದ್ದ ಭೂಮಿ ಅನಿಲ ಅಂಜುವಿನ ಜೊತೆ ಮಾತನಾಡುತ್ತಿರುವುದನ್ನು ಕಂಡು ಅಚ್ಚರಿಗೊಂಡು ಅಲ್ಲಿಯೇ ನಿಂತಳು. ಅದೇ ತಾನೇ ಮುಖ ತೊಳೆದು ಬರುತ್ತಿದ್ದ ಭಾರತಿ ಕೂಡ ಅಂಜುವಿನ ಜೊತೆ ಅನಿಲ ಮಾತನಾಡಿದ್ದನ್ನು ಕೇಳಿಸಿಕೊಂಡಳು. ಅಂಜು ಜೊತೆಗೆ ಏಕಾಂತವಾಗಿ ಮಾತಾಡುವಂಥದ್ದು ಏನಿರ್ಬೋದು? ಅವರಿಬ್ಬರ ನಡುವಿನ ಸಂಬಂಧ ಏನು? ಈ ಕತ್ಲಲ್ಲಿ ಇಬ್ಬರೇ ಮಾತಾಡುವಂಥ ವಿಷಯ ಆದ್ರೂ ಏನಿರುತ್ತೆ? ಕುತೂಹಲಗೊಂಡಳು ಭಾರತಿ. ಅಂಜುವಿನ ಕಣ್ಣಲ್ಲಿ ಅನಿಲ್ನನ್ನು ನೋಡಿದಾಗ ಮೂಡುವ ಹೊಳಪನ್ನು ಎಷ್ಟೋ ಸಾರಿ ಗಮನಿಸಿದ್ದ ಭಾರತಿಗೆ ಅಂಜು ಅನಿಲ್ನನ್ನು ಪ್ರೀತಿಸುತ್ತಿರಬಹುದು ಎಂಬ ಸಣ್ಣ ಅನುಮಾನ ಹೊಂದಿತ್ತು. ಈಗ ಅವರಿಬ್ಬರೇ ಏಕಾಂತದಲ್ಲಿ ಮಾತನಾಡುವರು ಎಂದಾಗ ಸಣ್ಣ ಈರ್ಷೆ ಮೂಡಿತ್ತು. ಏನು ಮಾತನಾಡುವರೋ ತಿಳಿದುಕೊಳ್ಳಬೇಕೆಂಬ ಕುತೂಹಲವೂ ಗರಿಗೆದರಿತ್ತು. ಭೂಮಿ, ಇವತ್ತು ಜಾನಮ್ಮನ ಜೊತೆ ನೀನೊಬ್ಳೆ ದೇವಸ್ಥಾನಕ್ಕೆ ಹೋಗ್ತೀಯಾ? ಅಂಜು ಕೇಳಿದಾಗ ಭೂಮಿ ಬದಲು ಹೇಳದೆ ಒಪ್ಪಿಕೊಂಡಳು. ಆ ಚಳಿಯಲ್ಲೂ ಯಾಕೋ ಅಂಜು ಬೆವರುತ್ತಿದ್ದಳು. ಅವಳನ್ನೇ ಅಚ್ಚರಿಯಿಂದ ನೋಡಿದ ಭೂಮಿ ಜಾನಮ್ಮನ ಜೊತೆ ದೇವಸ್ಥಾನಕ್ಕೆ ಹೊರಟಳು. ಅಂಜು ಅವಸರವಾಗಿ ನದಿ ತೀರದ ಕಡೆ ನಡೆದಳು. ಹೊರಗೆ ಇನ್ನೂ ಸ್ವಲ್ಪ ಕತ್ತಲಿತ್ತು. ಶುಭ್ರ ಬೆಳಕಿನ್ನೂ ಮೂಡಿರಲಿಲ್ಲ. ನದಿ ಹತ್ತಿರ ಬರುತ್ತಿದ್ದ ಹಾಗೆ ಹೆಜ್ಜೆಗಳು ತಡವರಿಸಿದವು. ಮುಂದೆ ಹೋಗಲು ಮುಷ್ಕರ ಹೂಡಿದವು. ದೇವ್ರೇ, ಅನಿಲ ನನ್ನ ಜೊತೆ ಏನ್ ಮಾತಾಡ್ಬೋದು? ಯಾಕೋ ತುಂಬಾ ಭಯ ಆಗ್ತಾ ಇದೆ. ತುಂಬಾ ಕಷ್ಟಪಟ್ಟು ಅನಿಲ್ನಿಂದ ದೂರ ಇರೋ ನಿರ್ಧಾರ ಮಾಡಿದ್ದೀನಿ. ಅದನ್ನ ಸಡ್ಲ ಆಗೋ ಹಾಗೆ ಮಾಡ್ಬೇಡ ದೇವ್ರೆ. ನಂಗೆ ಗೊತ್ತಿದೆ ನಾನು ಅನಿಲ್ನಿಂದ ದೂರ ಹೋಗ್ಲೇಬೇಕು ಅಂತ. ಆದ್ರೆ ಆ ದಿನ ಇಷ್ಟು ಬೇಗ ಇವತ್ತೇ ಬಂದ್ಬಿಡ್ತಾ? ನಿಂತಲ್ಲೇ ನೆನಪಾದ ಎಲ್ಲಾ ದೇವರನ್ನು ಬೇಡಿಕೊಂಡಳು ಅಂಜಲಿ. ನದಿಯ ಹರವನ್ನೇ ನೋಡುತ್ತಾ ನಿಂತಿದ್ದ ಅನಿಲ. ಎಷ್ಟು ಹೊತ್ತಾದರೂ ಅಂಜು ಬಾರದೇ ಇರಲು ಹೆಜ್ಜೆ ಹಿಂದಿಟ್ಟು ಹಿಂದೆ ತಿರುಗಿದ. ಅನತಿ ದೂರದಲ್ಲಿ ಅಂಜು ನಿಂತಿರುವುದನ್ನು ಕಂಡನು. ಯಾಕಲ್ಲೇ ನಿಂತುಬಿಟ್ಟೆ? ಬಾ ಅಂಜು, ಕರೆದ. ಅಂಜುವಿನ ಕಾಲುಗಳು ನೆಲಕ್ಕೆ ಅಂಟಿಕೊಂಡಂತಾಗಿತ್ತು. ಬೇಗ ಬಾ ಅಂಜು, ಇನ್ನೇನ್ ಬೆಳಕು ಹರಿದು ಬಿಡುತ್ತೆ. ಆಮೇಲೆ ಇಲ್ಲಿಗೆ ಜನ ಬರೋಕ್ ಶುರು ಮಾಡ್ತಾರೆ. ನಾನು ಹೇಳಬೇಕು ಅಂತ ಇರೋದನ್ನ ಹೇಳೋದಕ್ಕಾಗೋದೇ ಇಲ್ಲ, ಹೇಳಿದ ಅನಿಲ. ಅಂಜು ಮನಸ್ಸಿಲ್ಲದ ಮನಸ್ಸಿನಿಂದ ಅನಿಲ್ನ ಬಳಿ ಸಾಗಿದಳು. ಇಲ್ಲ, ಅನಿಲ ಏನಾದರೂ ನನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ನಾನಂತೂ ಅವನನ್ನ ನಿರಾಕರಿಸಲಾರೆ. ನನಗೆ ನಾನೇ ಮೋಸ ಮಾಡ್ಕೊಳ್ಳಾರೆ. ಅವನು ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ನಾನು ಕೂಡ ಅವನನ್ನು ಪ್ರೀತಿಸ್ತೀನಿ ಅಂತ ಹೇಳ್ಬಿಡ್ತೀನಿ. ನನ್ನ ಪಾಲಿಗೆ ಬಂದಿರೋ ಅದೃಷ್ಟನ ನಾನು ನನ್ನ ಕಾಲಿಂದ ಒದೀಲಾರೆ. ಮನದಲ್ಲೇ ಯೋಚಿಸುತ್ತಾ ನಿಧಾನವಾಗಿ ಹೆಜ್ಜೆ ಇಟ್ಟು ನಡೆದಳು ಅಂಜು. ಅಂಜು, ನಿನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೊ. ನಾನೀಗ ಹೇಳೋ ವಿಷಯ ನಿನಗೆ ಆಘಾತ ತರ್ಬೋದು, ದುಃಖ ಅಂತೂ ಆಗುತ್ತೆ. ಪ್ಲೀಸ್ ಮನಸ್ಸನ್ನ ಗಟ್ಟಿ ಮಾಡ್ಕೊ, ಗಂಭೀರ ಸ್ವರದಲ್ಲಿ ಹೇಳಿದ ಅನಿಲ್. ಅಂಜು ಅಚ್ಚರಿಯಿಂದ ಅನಿಲ್ನ ಮುಖ ನೋಡಿದಳು. ಅವನ ಮುಖದಲ್ಲಿದ್ದ ಗಂಭೀರ ಭಾವ ಒಂದು ಕ್ಷಣ ಅವಳ ಹೃದಯವನ್ನು ಭಯದ ಪರಿಧಿಗೆ ನೂಕಿತು. ಏನಾಯ್ತು ಅನಿಲ್? ನಂಗೆ ಯಾಕೋ ಭಯ ಆಗ್ತಾ ಇದೆ. ಅದೇನು ಹೇಳಬೇಕು ಅಂತ ಇದ್ದೀರೋ ಅದನ್ನ ಬೇಗ ಹೇಳ್ಬಿಡಿ, ತುಸು ಹೆದರಿಕೆಯಿಂದಲೇ ಹೇಳಿದಳು ಅಂಜು. ಅದು ಅಂಜು, ನಿಮ್ಮಮ್ಮ ಹೋಗ್ಬಿಟ್ರಂತೆ. ಅವ್ರು ತೀರ್ ಹೋಗಿ ಈಗಾಗಲೇ 12 ದಿನ ಆಗಿದೆ. ಅವ್ರ ಅಸ್ಥಿ ವಿಸರ್ಜನೆಗೆ ಅಂತಾನೆ ನಿನ್ನಪ್ಪ, ಅಣ್ಣ, ಅತ್ತಿಗೆ ಎಲ್ಲ ಕಾಶಿಗೆ ಬಂದಿರೋದು, ನಿಧಾನವಾಗಿ ಹೇಳಿದ ಅನಿಲ್. ಅಂಜು ತಡವರಿಸುತ್ತಾ ಒಂದೆರಡು ಹೆಜ್ಜೆ ಹಿಂದೆ ಇಟ್ಟಳು. ಹೀಗೊಂದು ವಿಷಯ ಇರಬಹುದು ಎಂಬ ಕಲ್ಪನೆಯೇ ಇಲ್ಲದ ಅಂಜುವಿಗೆ ಇದು ದೊಡ್ಡ ಆಘಾತದ ಸುದ್ದಿಯೇ ಆಗಿತ್ತು. ಅಂಜುವಿನ ಕಣ್ಣುಗಳು ತುಂಬಿ ಬಂದಿತ್ತು. ನಿಯಂತ್ರಣವಿಲ್ಲದೆ ಕಣ್ಣೀರು ಕಪಾಳಗಳ ಮೇಲೆ ಹರಿಯುತ್ತಿತ್ತು. ಮಮ್ಮ ಮಮ್ಮ, ಬಿಕ್ಕಿದಳು ಅಂಜು. ಅದು ಅಂಜು, ಇನ್ನೊಂದು ವಿಷಯ ಹೇಳಬೇಕಿತ್ತು. ಕ್ಷಣ ತಡೆದವನು ಮತ್ತೆ ಮಾತು ಮುಂದುವರಿಸಿದ. ಭಾರತಕ್ಕೆ ಬಂದ್ಮೇಲೆ ನಿಮ್ಮ ತಂದೆ ಆರೋಗ್ಯ ಸ್ವಲ್ಪ ಬಿಗಡಾಯಿಸಿದೆಯಂತೆ. ಅವರನ್ನ ಆಸ್ಪತ್ರೆಗೆ ಸೇರಿಸಿದಾರಂತೆ. ನಿನ್ನನ್ನ ಅಲ್ಲಿ ಕರ್ಕೊಂಡು ಬರೋಕೆ ಅಭಿ ಹೇಳ್ದ. ಈಗಾಗಲೇ ದುಃಖದಲ್ಲಿರುವ ಅವಳಿಗೆ
ಈ ವಿಷಯವನ್ನು ಹೇಳುವುದು ಕಷ್ಟ ಎನಿಸಿದರೂ ನಿರ್ವಾಹವಿಲ್ಲದೆ ಹೇಳಿದ ಅನಿಲ್. ತಾಯಿಯ ಸಾವಿಗಿಂತಲೂ ತಂದೆಯ ಅನಾರೋಗ್ಯ ಅಂಜುವಿಗೆ ಹೆಚ್ಚು ದುಃಖ ಉಂಟು ಮಾಡಿತ್ತು. ಅಪ್ಪಾಜಿ, ಅಪ್ಪಾಜಿ. ಅಂಜುವಿನ ಗಂಟಲು ಉಬ್ಬಿ ಬಂದಿತ್ತು. ಅವಳು ನಿಂತಲ್ಲೇ ಕುಸಿಯಲು ಆರಂಭಿಸಿದಳು. ಅನಿಲ ತಕ್ಷಣವೇ ಅವಳನ್ನು ಆಧರಿಸಿದ. ಉಕ್ಕಿ ಬಂದ ದುಃಖದಲ್ಲಿ ಅಂಜು ಅನಿಲ್ನನ್ನು ತಬ್ಬಿ ಹಿಡಿದಳು. ಅವಳ ಅಳು ಕಂಡು ಅನಿಲ್ನ ಕಣ್ಣು ಕೂಡ ತುಂಬಿ ಬಂದಿತು. ತನ್ನನ್ನು ತಬ್ಬಿ ತನ್ನ ಹೆಗಲ ಮೇಲೆ ತಲೆಯಿಟ್ಟು ಅಳುತ್ತಿದ್ದವಳ ನೆತ್ತಿಯನ್ನು ನಿಧಾನವಾಗಿ ಸವರಿದ. ಅಂಜು, ಪ್ಲೀಸ್ ಧೈರ್ಯ ತಂದ್ಕೋ. ನಿನ್ನ ಕುಟುಂಬಕ್ಕೆ ಈಗ ನಿನ್ನ ಅವಶ್ಯಕತೆ ಇದೆ. ವಾರಣಾಸಿಗೆ ಹೋಗೋಣ, ಅನಿಲ ಹೇಳಿದ. ಅಂಜುವಿನ ದುಃಖ ಇನ್ನೂ ತಹಬಂದಿಗೆ ಬಂದಿರಲಿಲ್ಲ. ಅವಳು ಇನ್ನೂ ಅನಿಲ್ನನ್ನು ಆಧರಿಸಿ ನಿಂತಿದ್ದಳು. ನಮ್ಗ್ಯಾಕೆ ಶಿಕ್ಷೆ ಅನಿಲ್, ನಮಗ್ಯಾಕೆ ಶಿಕ್ಷೆ? ಅಮ್ಮ ಅಂತೂ ಮೊದಲೇ ದೂರ ಆಗಿದ್ಲು, ಆದ್ರೆ ಅಪ್ಪಾಜಿ ಹುಷಾರಾಗ್ತಾ ಇದ್ರಲ್ಲ, ಮತ್ಯಾಕೆ ಹೀಗಾಯ್ತು? ಅಳುತ್ತಲೇ ಕೇಳುತ್ತಿದ್ದಳು. ಅವಳ ಪ್ರಶ್ನೆಗೆ ಅನಿಲ್ನಲ್ಲಿ ಉತ್ತರವಿರಲಿಲ್ಲ. ಸ್ವಲ್ಪ ಹೊತ್ತು ಅನಿಲ್ನ ತೋಳಲ್ಲೇ ಅಳುತ್ತಿದ್ದವಳು, ನಾನು ಈಗಲೇ ಕಾಶಿಗೆ ಹೊರಡ್ತೀನಿ, ನನ್ನ ಅಪ್ಪಾಜಿ ನೋಡಬೇಕು ಎಂದು ಅವಸರವಾಗಿ ನಡೆಯಲು ಹೋದಳು. ಮನಸ್ಸಿನ ದುಃಖದಿಂದ ದೇಹ ಕೂಡ ಅವಳ ಮಾತು ಕೇಳುತ್ತಿರಲಿಲ್ಲ. ಮುಗ್ಗರಿಸಿ ಬೀಳುವಂತೆ ಆದವಳನ್ನು ಅನಿಲ ಬೀಳದಂತೆ ತಡೆಹಿಡಿದ. ಅಂಜು, ನಿಧಾನ, ಸ್ವಲ್ಪ ನಿಧಾನ. ಕಾಶಿಗೆ ಇವತ್ತಿನ ಸಂಜೆ ಟಿಕೆಟ್ ಬುಕ್ ಆಗಿದೆ. ಈಗ ಮನೆಗೆ ಹೋಗಿ ಸ್ನಾನ ಮಾಡಿ ಸ್ವಲ್ಪ ಹೊಟ್ಟೆಗೇನಾದ್ರೂ ಹಾಕ್ಕೊಂಡು ಬೆಂಗಳೂರಿಗೆ ಹೋಗೋಣ, ಮತ್ತಲ್ಲಿಂದ ಕಾಶಿಗೆ, ಅನಿಲ ಹೇಳಿದಾಗ ಅಂಜು ವಾಸ್ತವಕ್ಕೆ ಬಂದಳು. ಮನದಲ್ಲಿ ಏನೋ ದೃಢ ನಿರ್ಧಾರ ಮಾಡಿದಳು. ನೀನ್ ಬರೋದೇನ್ ಬೇಡ, ನಾನೊಬ್ಳೆ ಹೋಗ್ತೀನಿ. ಧ್ವನಿ ಅವಶ್ಯಕತೆಗಿಂತ ಹೆಚ್ಚು ಕಠಿಣವಾಗಿತ್ತು. ನಮ್ಮಿಬ್ಬರಿಗೂ ಟಿಕೆಟ್ ಬುಕ್ ಆಗಿದೆ ಅಂಜು, ಸಮಾಧಾನವಾಗಿಯೇ ಹೇಳಿದ ಅನಿಲ. ಹೇಳಿದ್ನಲ್ಲ, ನಾನೊಬ್ಳೆ ಹೋಗ್ತೀನಿ, ತುಸು ಹಠದಲ್ಲಿಯೇ ನುಡಿದಳು ಅಂಜು. ನೋ, ನೀನು ಒಬ್ಳೆ ಹೋಗ್ತಾ ಇಲ್ಲ, ನಾನು ಕೂಡ ನಿನ್ ಜೊತೆಗೆ ಬರ್ತಾ ಇದ್ದೀನಿ. ಇದು ನನ್ನ ನಿರ್ಧಾರ, ಅನಿಲ ದೃಢ ಸ್ವರದಲ್ಲಿ ಹೇಳಿದ. ಬೇಡ ಅಂತ ಹೇಳಿದ್ನಲ್ಲ. ಅಂಜುವಿನ ಮನ ಏನನ್ನೋ ನಿರ್ಧರಿಸಿತ್ತು. ನನ್ನ ಮಾತು ಕೇಳಲ್ವಾ ಅಂಜು? ಮೃದುವಾಗಿ ನುಡಿದ ಅನಿಲ್. ಅವನ ದನಿಯಲ್ಲಿನ ಮೃದುತ್ವಕ್ಕೆ ಅಂಜು ಸೋತು ಹೋದಳು. ಅಂಜುವಿನ ಪಕ್ಕ ಬಂದು ನಿಂತ ಅನಿಲ್, ಹಠ ಮಾಡಬೇಡ ಅಂಜು, ಪ್ಲೀಸ್ ನನ್ನ ಮಾತು ಕೇಳು. ಅಷ್ಟು ದೂರ ನಿನ್ನೊಬ್ಬಳನ್ನೇ ಕಳ್ಸೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅನಿಲ್ನ ದನಿಯಲ್ಲಿದ್ದ ಕಾಳಜಿ ಅಂಜುವಿನ ಮನಸ್ಸನ್ನು ತಟ್ಟಿತು. ಅವಳು ಅನಿಲ್ನನ್ನು ದೀನವಾಗಿ ನೋಡಿದಳು. ಅನಿಲ ಅವಳ ಕೆನ್ನೆಯ ಮೇಲೆ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸಿದ. ಬೇಗ ರೆಡಿಯಾಗೋಣ, ಬಾ ಮನೆಗೆ ಹೋಗೋಣ ಎಂದ ಅನಿಲ್ ಅಂಜುವಿನೊಡನೆ ಹೆಜ್ಜೆ ಹಾಕಿದ. ಭೂಮಿ ಜಾನಮ್ಮನ ಜೊತೆ ದೇವಸ್ಥಾನದಲ್ಲಿ ಇದ್ದರೂ ಅವಳ ಮನಸ್ಸು ಮಾತ್ರ ಅಲ್ಲಿರಲಿಲ್ಲ. ಅಜ್ಜಯ್ಯ ಹೇಳಿದ ಮಾತಿನ ಅರ್ಥ ಏನು? ಅನಿಲ ಮನೆಯವ್ರ ಖುಷಿಗೋಸ್ಕರ ಭಾರತೀನ್ ಮದುವೆ ಆಗೋದಕ್ಕೆ ಒಪ್ಪಿದಾನ? ಅಜ್ಜಯ್ಯ ಹೇಳೋದು ಕೇಳಿದ್ರೆ ಅನಿಲ ಬೇರೆ ಯಾರನ್ನೋ ಪ್ರೀತಿಸ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಹಾಗಾದ್ರೆ ನಿಜವಾಗ್ಲೂ ಅನಿಲ ಯಾರನ್ನು ಮೆಚ್ಕೊಂಡಿರೋದು? ಆ ಹುಡುಗಿ ಅಂಜು ಇರ್ಬೋದಾ? ಭೂಮಿಯ ಮನ ಯೋಚನೆಯ ಸುಳಿಯಲ್ಲಿ ಸಿಲುಕಿತ್ತು. ಜಾನಮ್ಮ ನಿತ್ಯದಂತೆ 108 ನಮಸ್ಕಾರ ಮುಗಿಸಿದರು. ಭೂಮಿ, ನಿನ್ ಮನಸ್ಸು ಇಲ್ಲಿಲ್ಲ, ಅಭಿ ಬಗ್ಗೆ ಯೋಚನೆನಾ? ಅಕ್ಕರೆಯಿಂದ ಕೇಳಿದರು ಜಾನಮ್ಮ. ಇಲ್ಲ ಜಾನಮ್ಮ, ಇದು ಬೇರೆನೇ ಯೋಚನೆ ಎಂದವಳು ತನ್ನ ಹಾಗೂ ಅನಿಲ್ನ ನಡುವೆ ನಡೆದ ಮಾತುಕತೆ ಹಾಗೂ ತನ್ನ ಹಾಗೂ ಅಜ್ಜಯ್ಯನ ನಡುವೆ ನಡೆದ ಮಾತುಕತೆ ಎಲ್ಲವನ್ನೂ ಹೇಳಿದಳು. ಜಾನಮ್ಮನಿಗೆ ಎಲ್ಲ ಸ್ವಲ್ಪ ಸ್ವಲ್ಪವಾಗಿ ಅರ್ಥವಾಗತೊಡಗಿತ್ತು. ಎಲ್ಲ ಶ್ರೀಹರಿ ಚಿತ್ತ ಎಂದ ಜಾನಮ್ಮ. ನೀನು ನಾನು ಎಷ್ಟೇ ಚಿಂತೆ ಮಾಡಿದ್ರು ಅಥವಾ ಹೀಗಾಗ್ಲಿ ಹಾಗಾಗ್ಲಿ ಅಂತ ಬಯಸಿದ್ರು ಆ ದೇವ್ರ ಮನಸ್ಸಿನಲ್ಲಿ ಏನಿದೆಯೋ ಹಾಗೇ ನಡೆಯೋದು. ದೇವ್ರ ಮೇಲೆ ಭಾರ ಹಾಕಿ ಚಿಂತೆ ಮಾಡೋದನ್ನ ಬಿಟ್ಬಿಡು, ಭೂಮಿಗೆ ಕಿವಿ ಮಾತು ಹೇಳಿದರು. ಸುಮ್ಮನೆ ತಲೆಯಲ್ಲಾಡಿಸಿದಳು ಭೂಮಿ. ಇಷ್ಟು ದೊಡ್ಡೋಳಾಗಿರೋ ನಾನೇ ಚಿಂತೆ ಬಲೆಯಿಂದ ಬಿಡಿಸ್ಕೊಳಕ್ಕಾಗದೆ ಹೋಗಿದ್ದೀನಿ. ಇನ್ನು ಪುಟ್ಟ ಹುಡುಗಿಯಾಗಿರೋ ನೀನ್ ತಾನೇ ಹೇಗೆ ಚಿಂತೆಯಿಂದ ಹೊರಗೆ ಬರೋಕ್ ಸಾಧ್ಯ? ತಮ್ಮಲ್ಲೇ ಯೋಚಿಸಿಕೊಂಡರು ಜಾನಮ್ಮ.
ಅನಿಲ, ಅಂಜು ಏನು ಮಾತನಾಡುವರೋ ಎಂಬ ಕುತೂಹಲ ಭಾರತಿಗೆ ಕಾಡತೊಡಗಿತ್ತು. ಅಂಜು ಮನೆಯಿಂದ ಹೊರಟ ಮೇಲೆ ಸ್ವಲ್ಪ ಹೊತ್ತು ಮನೆಯಲ್ಲೇ ಇದ್ದರೂ ಭಾರತೀಯ ಮನ ತಳಮಳಿಸತೊಡಗಿತ್ತು. ಅಂಜುವನ್ನು ಹಿಂಬಾಲಿಸುವ ಇಚ್ಛೆ ಅವಳಿಗಾಗಿತ್ತು. ಮನ ಒಂದು ಬಾರಿ ಹಿಂಬಾಲಿಸುವುದು ತಪ್ಪು ಎಂದರೆ ಇನ್ನೊಂದು ಬಾರಿ ಸರಿ ಎಂದು ವಾದಿಸುತ್ತಿತ್ತು. ಕೊನೆಗೂ ಕುತೂಹಲ ತಾಳಲಾರದೆ ಅಂಜುವಿನ ಹಿಂದೆ ನಡೆದಳು ಭಾರತಿ. ಭಾರತಿ ನದಿಯ ತೀರವನ್ನು ತಲುಪಿದಾಗ ಅಂಜು ಅನಿಲ್ನ ತೆಕ್ಕೆಯಲ್ಲಿದ್ದುದನ್ನು ಕಂಡಳು. ಆ ದೃಶ್ಯ ಕಂಡ ಭಾರತೀಯ ಮನಸ್ಸು ಮುರಿದು ಹೋಯಿತು. ತಾನು ಕಟ್ಟಿಕೊಂಡ ಕನಸು ತನ್ನ ಕಣ್ಣೆದುರಿಗೆ ಉರಿದು ಭಸ್ಮವಾದ ಹಾಗೆನಿಸಿತು. ಅಂಜು ಅನಿಲ್ನಿಗೆ ಕಾಣದಂತೆ ಕಲ್ಲಿನ ಕಂಬದ ಹಿಂದೆ ನಿಂತಿದ್ದ ಭಾರತಿ ಅದೇ ಕಲ್ಲನ್ನು ಆಧಾರವಾಗಿ ಹಿಡಿದುಕೊಂಡು ನಿಂತಳು. ಛಿದ್ರವಾದ ಕನಸು ಕಣ್ಣ ರೆಪ್ಪೆಯನ್ನು ಚುಚ್ಚಿ ಕಣ್ಣಿಂದ ನೀರು ಹರಿಯತೊಡಗಿತು. ಅಲ್ಲೇ ಕುಸಿದು ಕುಳಿತಳು. ಮಂಡಿಯ ಮೇಲೆ ತಲೆ ಊರಿ ದುಃಖಿಸುತ್ತಿದ್ದವಳ ಹೆಗಲ ಮೇಲೆ ಕೈಯೊಂದು ಬಿದ್ದಿತು. ಭಾರತಿ ತಿರುಗಿ ನೋಡಿದಳು. ಆ ವ್ಯಕ್ತಿಯ ಕೈ ಭಾರತೀಯ ಕೆನ್ನೆ ಮೇಲೆ ಹರಿಯುತ್ತಿದ್ದ ನೀರನ್ನು ಒರೆಸಿತು. ಆ ಹುಡುಗಿ ಮುಕ್ತಾಳ ಮಗಳು. ತಾಯಿಯಂತೆ ಮಗಳು, ನೂಲ್ನಂತೆ ಸೀರೆ. ಈ ಗಾದೆ ಮಾತು ಕೇಳಿದ್ಯಾ ತಾನೆ? ತಾಯಿ ಜಾನ್ಕಿ ಗಂಡನ್ ದೂರ ಮಾಡಿದ್ಲು, ಇವಳು ಅನಿಲನ್ ಬುಟ್ಟಿಗೆ ಹಾಕೊಂಡಿದ್ದಾಳೆ. ನೀನ್ ಅನಿಲನ್ ಮದ್ವೆ ಆದ್ರೆ ಆ ಜಾನ್ಕಿಗಾದ ಗತಿನೇ ನಿನಗಾಗುತ್ತೆ. ಸುಮ್ನೆ ಅವ್ರ ಕುತಂತ್ರಕ್ಕೆ ನೀನ್ ಬಲಿಯಾಗ್ಬೇಡ. ನಿನ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ನಿನ್ನ ನೋಡಿದ್ರೆ ನನ್ನ ಮಗಳ ನೆನಪೇ ಆಗುತ್ತೆ. ಆದಷ್ಟು ಬೇಗ ಇವಳಿಂದ ದೂರ ಹೋಗ್ಬಿಡು. ನಿನ್ನ ಬದುಕನ್ನ ಉಳಿಸ್ಕೊ ಎಂದರು. ಅವರ ಮಾತು ಭಾರತೀಯ ಮನಸ್ಸಿನ ಮೇಲೆ ಪರಿಣಾಮ ಬೀರಿತು. ಅವರಿಗೇನೂ ಉತ್ತರ ಕೊಡದಿದ್ದರೂ ಮನಸ್ಸಿನಲ್ಲಿ ದೃಢ ನಿಶ್ಚಯ ಮಾಡಿ ಮನೆ ಕಡೆ ನಡೆದಳು. ಭಾರತಿ ಜೊತೆ ಮಾತನಾಡೋದು ಯಾರಿರಬಹುದು? ಯಾರಾದರೂ ಗೆಸ್ ಮಾಡ್ತೀರಾ? ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.